ಫಸ್ಟ್ ಅಂದರೆ ನಮಗೆ ಅವಳಿಗೆ ಹೊಟ್ಟೆ ನೋವು ಗೊತ್ತಾದ ತಕ್ಷಣ ಆಪ್ರೇಷನ್ ಆಗ್ಬೇಕಂದ ತಕ್ಷಣ ಪುನಃ ಹೇಳಿದ್ರು. ಜಸ್ಟ್ ಒಂದು ಗಡ್ಡೆ ಥರ ಇತ್ತು. ಮತ್ತೆ ಪುನಃ ಅವಳಿಗೆ ಹೊಟ್ಟೆ ಸ್ವಲ್ಪ ನೋವು ಬರ್ತಾ ಇತ್ತು ಅವಾಗ. ಅದಾದ್ಮೇಲೆ ಅವ್ರೇನೀಗ ಟ್ರೀಟ್ಮೆಂಟ್ ಹೇಳ್ತಾ ಇದ್ರು. ಮತ್ತೆ ನಾವು ಇದನ್ನ ನೋಡಿದ್ವಲ್ಲ, ಇಲ್ಲಿದ್ದು ಅದು ಎರಡು ಸೇರಿ ಮಾಡ್ತಿದ್ವಿ. ಯೂಶಲಿ ಅವಳು ಸ್ವಲ್ಪ ಮುಂಚೆ ಅಂದರೆ ಸ್ವಲ್ಪ ನರ್ವಸ್ ಇದ್ದಿದ್ಲು. ಬಟ್ ಇದು ತಗೊಳ್ತಾ ಸ್ವಲ್ಪ ಆಕ್ಟಿವ್ ಎಲ್ಲ ತುಂಬ ಇತ್ತು ಅವಳಿಗೆ ಅನ್ಸುತ್ತೆ ನೋಡಿದ್ರೆ. ಹಾಗೆಲ್ಲ ನೋಡಕ್ ಹೋದ್ರೆ ಈ ಬೇರೆ ಮೆಡಿಸಿನ್ ಜೊತೆ ಇದನ್ನು ಅವ್ರು ಮಾಡಿದ್ರೆ ತುಂಬ ಒಳ್ಳೇದು ಅಂತ ನನ್ನ ಪ್ರಕಾರ. ನಮಸ್ತೆ, ಲಲಿತಾ, ಕುಂದಾಪುರದಿಂದ. ಪೇಷಂಟ್ ನನ್ನ ತಂಗಿ ಶ್ರೀಲತಾ ಅಂತ. ವಯಸ್ಸು 34 ಅಂತ. ನಮಗೆ ಅವಳು ಸ್ಟಾರ್ಟಿಂಗ್ ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ನಾವು ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಅದಾದ್ಮೇಲೆ ನಾವು ಫಸ್ಟ್ ಆಪರೇಷನ್ ಮಾಡಿದಾಗ ನಾರ್ಮಲ್ ಆಗಿ ಏನು ಜಸ್ಟ್ ಲೈಟಾಗಿ ಏನೋ ಪರ್ಸೆಂಟೇಜ್ ಇತ್ತು ಅಂತ ಹೇಳಿದ್ರು. ಅದಕ್ಕೇನು ಕೀಮೋ ರೇಡಿಯೇಷನ್ ಏನೋ ಬೇಡ ಅಂತ ಹೇಳಿದ್ರು. ಮತ್ತೇನು ಎಲ್ಲ ನಾವು ಟೆಸ್ಟ್ ಮಾಡಿದಾಗ ಎಲ್ಲ ನಾರ್ಮಲೇ ಬಂತು. ಮತ್ತೆ ಪುನಃ ಅವಳಿಗೆ ಹೊಟ್ಟೆ ಸ್ವಲ್ಪ ನೋವು ಬರ್ತಾ ಇತ್ತು ಅವಾಗ. ಒಂದು 3 years ಬ್ಯಾಕ್ ಇಂದ ಸ್ಟಾರ್ಟ್ ಆಯ್ತು ಅದು. ಅದಾದ್ಮೇಲೆ ನಾವು ಎಲ್ಲ ಕಡೆ ಹೋಗ್ತಾ ಇದ್ವಿ, ಬಟ್ ಎಲ್ಲೂ ಗೊತ್ತಾಗಿಲ್ಲ ಪುನಃ ಆ ಥರ ಇತ್ತು. ಲಾಸ್ಟ್ ಒಂದ್ ಕಡೆ ಪುನಃ ಹೇಳಿದ್ರು, ಜಸ್ಟ್ ಒಂದು ಗಡ್ಡೆ ತರ ಇತ್ತು, ಹೀಗಿತ್ತು, ಮಾಡ್ಲೇಬೇಕು ಅಂತ ಹೇಳಿ ಮತ್ತೆ ಆಪರೇಷನ್ ಮಾಡಿಸಿ. ಅದಾದ್ಮೇಲೆ ಅವ್ರೇನೀಗ ಟ್ರೀಟ್ಮೆಂಟ್ ಹೇಳ್ತಾ ಇದ್ರು. ಮತ್ತೆ ನಾವು ಇದನ್ನ ನೋಡಿದ್ವಲ್ಲ, ಇಲ್ಲಿದ್ದು ಅದು ಎರಡು ಸೇರಿ ಮಾಡ್ತಿದ್ವಿ. ಬಟ್ ಇಷ್ಟ ಟೈಮ್ಗಿಂತ ಈಗ 3-4 ತಿಂಗಳು ಆಯ್ತು ಅವಳಿಗೆ ಆಪರೇಷನ್ ಆಗಿ. ಒಂದು 15 ದಿನ, 1.5 ತಿಂಗಳು ರೇಡಿಯೇಷನ್ ಮಾಡಿಸಿದ್ವಿ. ನಿಮ್ದು ಮೆಡಿಸಿನ್ ಸೇರಿ ಬೆಟರ್, ತುಂಬಾ ಚೆನ್ನಾಗಿದ್ದಾಳೆ ಈಗ. ಓಕೆ ಅನ್ಸುತ್ತೆ. ಮುಂದೆ ನೋಡ್ಬೇಕಿನ್ನೀಗ. ಮತ್ತೆ 3 ವರ್ಷದ ಹಿಂದೆ ಮತ್ತೆ ಈಗ ಮೊನ್ನೆ ನವೆಂಬರ್ ಡಿಸೆಂಬರ್ ಅಲ್ಲಿ ಆಯ್ತಲ್ಲ, 2 ಆಪರೇಷನ್ ಆಯ್ತು. ಕಿಮೋ ಅಲ್ಲ, ರೇಡಿಯೇಷನ್ ಮಾಡಿಸಿದ್ದು. ಕಿಮೋ ಮೊನ್ನೆ ಬೇಡ ಅಂತ ಹೇಳಿದ್ರು. ಬಟ್ ಕಿಮೋ ಜೊತೆ ನಿಮ್ ಮೆಡಿಸಿನ್ ನಡೀತಾ ಇತ್ತು ಒನ್ ಟೈಮು. ಅದರಿಂದ ಏನಾರು ಕಿಮೋ ಬೇಡ ಅಂದ್ರು ಅಥವಾ ಗೊತ್ತಿಲ್ಲ. ರೇಡಿಯೇಷನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡುವ ಅಂತ ಹೇಳಿದ್ರು. ಬಟ್ ಮೊನ್ನೆ ಟೆಸ್ಟ್ ಮಾಡಿದಾಗ ಕಿಮೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಫಸ್ಟ್ ಅಂದ್ರೆ ನಮ್ಗೆ ಅವಳಿಗೆ ಹೊಟ್ಟೆ ನೋವು ಗೊತ್ತಾದ ತಕ್ಷಣ ಆಪರೇಷನ್ ಆಗ್ಬೇಕಂದ ತಕ್ಷಣ ಅವಳು ಮಾಡೋದು ಬೇಡ, ಸ್ವಲ್ಪ ನರ್ವಸ್ ಆಗಿದ್ಲು ತುಂಬಾ. ಬೇಡ, ಸೆಕೆಂಡ್ ಟೈಮು ಸುಮ್ನೆ ಇದು ಬೇಡ ಹಾಗೆ ಹೀಗೆ ಅಂತ ಅವಳೇ ನರ್ವಸ್ ಆಗಿತ್ತು. ಆಪರೇಷನ್ ಬೇಡ ಅಂತಲಲ್ಲ, ಅಟ್ಲೀಸ್ಟ್ ಇದಾದ್ರೂ ಮಾಡಿ ನೋಡೋಣ ಅಂತ ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ಬಂದು ಅವರು ಸಜೆಷನ್ ಮಾಡಿದ್ರು, ಆಪರೇಷನ್ ಮಾಡಿ ಜಸ್ಟ್ ಇದೆಯಲ್ಲ ಅದನ್ನ ತೆಗ್ದು ಬಿಡುವ ಅಂತ ಹೇಳಿದ್ರಲ್ಲ. ಮತ್ತೆ ಅವಳಿಗೆ ಹೇಗೋ ಕನ್ವಿನ್ಸ್ ಎಲ್ಲ ಮಾಡಿ ಅದು ಆಪರೇಷನ್ ಮಾಡಿದ್ವಿ. ಆಪರೇಷನ್ ಆದ್ಮೇಲೆ ನಿಮ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಆಪರೇಷನ್ ಆಗಿ 1.5 ತಿಂಗಳು ಆದ ತಕ್ಷಣ ಅವಳನ್ನ ನಾವಿಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿದ್ದು ಮೆಥಡ್ ಹೇಗ್ ಬೇಕು ಹಾಗೆ ಅವಳಿಗೆ ಮಾಡಕ್ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ಮೊನ್ನೆ ಅಲ್ಲಿದು ನಾವು ಅವ್ರು ಹೆಂಗ್ ಹೇಳಿದ್ರು ಡಾಕ್ಟರ್, ಅದ್ರ ಪ್ರಕಾರನೇ ಹೋದ್ವಿ. ಅದಾದ್ಮೇಲೆ ಅವರು ಮೊನ್ನೆ ಹೇಳಿದ್ದು ರೇಡಿಯೇಷನ್ ಮಾಡಿಸುವ ಅಂತ ಹೇಳಿ. ಆ ಟೈಮಲ್ಲಿ ನಾವು ಇಲ್ಲೂ ಬಂದ್ ಕೇಳಿದ್ವಿ. ಅವ್ರು ಹೇಳಿದ್ರು, ನಿಮ್ಮವರು ಹೇಳಿದ್ರು ರೇಡಿಯೇಷನ್ ಮಾಡುವ, ಬಟ್ ಅದ್ರ ಜೊತೆ ಈ ಮೆಡಿಸಿನ್ ನಡೀತಾ ಇರ್ಲಿ, ಬೆಟರ್ ಆಗತ್ತೆ ಅಂತ ಹೇಳಿದ್ರು. ತಗೊಂಡ್ಬೇಕು ಅನ್ನೋರಿಗೆ ನನ್ನ ಪ್ರಕಾರ ಈಗ ಒಂದ್ಸಲ ತಗೊಂಡಿದ್ದು ನಮ್ಗೆ ಬೆಟರ್ ಅನ್ಸ್ತಿದೆ. ತಗೊಳ್ಳೋದು ಒಳ್ಳೇದು ಅನ್ಸತ್ತೆ ಆತರ ಇದ್ರೆ. ಮತ್ತೆ ಯೂಶಲಿ ಅವಳು ಸ್ವಲ್ಪ ಮುಂಚೆ ಅಂದ್ರೆ ಸ್ವಲ್ಪ ನರ್ವಸ್ ಇದ್ದಿದ್ಲು. ಬಟ್ ಇದು ತಗೊಳ್ತಾ ಸ್ವಲ್ಪ ಆಕ್ಟಿವ್ ಎಲ್ಲ ತುಂಬಾ ಇತ್ತು ಅವಳಿಗೆ ಅನ್ಸತ್ತೆ ನೋಡಿದ್ರೆ. ಹಾಗೆಲ್ಲ ನೋಡಕ್ ಹೋದ್ರೆ ಈ ಬೇರೆ ಮೆಡಿಸಿನ್ ಜೊತೆ ಇದನ್ನು ಅವ್ರು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಪ್ರಕಾರ. ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಸ್ವಲ್ಪ ದೂರ ಇದ್ರು. ಬಟ್ ಫೋನಲ್ಲಿ ಕೇಳುವಾಗ ಇಲ್ಲಿದ್ದ ಎಷ್ಟು ಟೈಮ್ ಆಗುತ್ತೋ ಮಾಡುವ, ಬಟ್ ಬೆಟರ್ ಇದ್ದೆ ನನ್ಗೆ ಅಂತ ಹೇಳಿದ್ಲು. ಇದು ಫಸ್ಟ್ ಟೈಮ್ ಅಲ್ಲ, ಇನ್ ಸೆಕೆಂಡ್ ಟೈಮ್ ನೋಡಿದಾಗ ನಾವು ಅದು ಕಂಪ್ಲೀಟ್ ಅವಳ ಹತ್ರ ಮಾತಾಡ್ಬಿಟ್ಟು ಮುಂದೆ ಹೆಂಗೆ ಅಂತ ಮಾತಾಡ್ಬೋದು ಅಷ್ಟೇ. ಥ್ಯಾಂಕ್ ಯು ಸರ್.